ಸ್ನೇಹಿತರೆ, ಈಗ ನಾನೊಂದು ಆ್ಯಪ್ ಹೇಳ್ತೀನಿ. ಈ ಒಂದು ಆ್ಯಪ್ ಮುಖಾಂತರ ನಿಮ್ಮ ಜಮೀನಿನ ಸರ್ವೆಯನ್ನು ನೀವೇ ಮಾಡ್ಕೊಳ್ಬೋದು. ಅದು ಯಾವ ಥರ ಅಂತ ಈ ಒಂದು ಪ್ರೊಸೀಜರ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಸಹ ಶೇರ್ ಮಾಡಿ ಕೊನೆ ತನಕ ನೋಡಿ. ಸ್ನೇಹಿತರೆ, ನಿಮ್ಮ ಜಮೀನಿಗೆ ರಸ್ತೆ ಇರ್ಬೋದು, ಅಥವಾ ಕಂದಕ, ಅಥವಾ ಬದು ಅಂತ ನಾವೇನು ಕರಿತೀವಿ, ಕಾಲುವೆ ಇರ್ಬೋದು, ರಾಜಕಾಲುವೆ ಇರ್ಬೋದು, ಈ ರೀತಿಯ ಒಂದು ಭೂಮಿಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಮಾಹಿತಿ ಒಂದೇ ಆ್ಯಪಲ್ಲಿ ಸಿಗುತ್ತೆ. ಅದು ಯಾವ ಥರ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ದಿಶಾಂಕ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡಿಕೊಂಡು ಲೊಕೇಶನ್ ಆನ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಲೊಕೇಶನ್ ಆನ್ ಮಾಡಿದ್ಮೇಲೆ ನೀವಿರ್ತಕ್ಕಂಥ ಎಕ್ಸಾಕ್ಟ್ ಲೊಕೇಶನ್ ಸರ್ಚ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಆಪ್ಷನ್ಸ್ ಅನ್ನೋದು ಬರುತ್ತೆ. ಆ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಸರ್ಚ್ ಬೈ ಸರ್ವೆ ನಂಬರ್ ಇದೆ. ಸೊ ನಿಮ್ಮ ಡಿಸ್ಟಿಕ್ಕು, ತಾಲೂಕು ಯಾವ್ಯಾವ್ದು ಬರುತ್ತೆ ಅದೆಲ್ಲವನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಮೆನ್ಷನ್ ಆದಮೇಲೆ ಒನ್ ಬೈ ಒನ್ ಮೆನ್ಷನ್ ಮಾಡಿ. ಜಸ್ಟ್ ಒಂದು ಉದಾಹರಣೆಗೆ ಹೇಳ್ತಾ ಇರ್ತಕ್ಕಂಥದ್ದು, ಈ ಆ್ಯಪಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಅಷ್ಟು ಡೀಟೇಲ್ಸ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಫಿಲ್ ಮಾಡಿದ್ಮೇಲೆ ನೀವು ಎಂಟರ್ ಕೊಟ್ಟರೆ ಅವರ ಒಂದು ಡೀಟೇಲ್ಸ್ ಸಮೇತ ಅಲ್ಲಿ ಬರುತ್ತೆ. ಖಾತೆ ನಂಬರ್ ಇರ್ಬೋದು, ಇಸಾ ನಂಬರ್ ಇರ್ಬೋದು, RTC ಬಾಟ್ನಿ ನಂಬರು, ಕಂದಾಯದ ಅಮೌಂಟ್ ಎಷ್ಟು ಕಟ್ಟಬೇಕಾಗುತ್ತೆ, ಮತ್ತು ಸರ್ಕಾರಿ ಭೂಮಿನ ಅಥವಾ ಪ್ರೈವೇಟ್ ಪ್ರಾಪರ್ಟಿನ ಕಂಪ್ಲೀಟ್ ಡೀಟೇಲ್ಸು ಯಾರ ಹೆಸರಲ್ಲಿದೆ ಎಲ್ಲ ಒಂದು ಮಾಹಿತಿ ಸಹ ಇದೇ ಆ್ಯಪಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಬೌಂಡ್ರಿ ಕಲ್ಲಲ್ಲಿ ಎಲ್ಲಿ ಬರುತ್ತೆ, ಮರ ಎಲ್ಲಿದೆ, ಮನೆ ಎಲ್ಲಿದೆ, ಕಂಪ್ಲೀಟ್ ಡೀಟೇಲ್ಸು ಈ ಒಂದು ಆ್ಯಪಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಇದು ದಿಶಾಂಕ್ ಆ್ಯಪು. ಈ ಒಂದು ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಸಹ ಶೇರ್ ಮಾಡಿ. ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.